ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ನಹೂಮ 1ನೇ ಅಧ್ಯಾಯ 13ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅವನು ಏರಿದ ನೊಗವನ್ನು ಈಗ ನಿನ್ನ ಮೇಲಿಂದ ಮುರಿದು ಬಿಟ್ಟು ಕಣ್ಣಿಗಳನ್ನು ಕಿತ್ತು ಹಾಕುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಸೈತಾನನು ನಮ್ಮ ಜೀವಿತದಲ್ಲಿ ಕೊಂಡು ಬಂದಿರುವಂತಹ ನೊಗಗಳನ್ನು ನಾನು ಏನ್ ಮಾಡುವೆನು, ಮುರಿದು ಬಿಡುವೆನು. ಅವನು ಕಟ್ಟಿರುವಂತಹ ಕಣ್ಣಿಗಳನ್ನು ನಾನು ಏನ್ ಮಾಡುವೆನು, ಕಿತ್ತು ಹಾಕುವೆನು ಎಂದು ಪರಿಶುದ್ಧಾತ್ಮನಾದ ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಸೈತಾನನು ನಮ್ಮ ಮೇಲೆ ರೋಗ ಅನ್ನುವಂತಹ ನೊಗವನ್ನು ಅವನು ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಕೊಂಡು ಬರುವವನಾಗಿದ್ದಾನೆ. ಸಾಲ ಅನ್ನುವಂತಹ ಒಂದು ನೊಗ, ಒಂದು ಕಣ್ಣೀರ್ ಅನ್ನುವಂತಹ ಒಂದು ನೊಗ, ಈ ರೀತಿಯಾದ ಒಂದು ನೊಗಗಳನ್ನು ಅವನು ನಮ್ಮ ಮೇಲೆ ಹೇರುವವನಾಗಿದ್ದಾನೆ. ಅದೇ ದೇವರಲ್ಲಿ ಹೇಳ್ತಾ ಇದ್ದಾರೆ, ಸೈತಾನು ನಿಮ್ಮ ಮೇಲೆ ಏರಿರುವಂತಹ ನೊಗವನ್ನು ನಾನು ಏನ್ ಮಾಡುವೆನು, ಮುರಿದು ಬಿಡುವೆನು, ತೆಗೆದು ಹಾಕಿ ಬಿಡುವೆನು ಎಂದು ಪರಿಶುದ್ಧಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತಗಳನ್ನ ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡಬೇಕು. ದೇವರೇ, ನನ್ನ ಜೀವಿತದಲ್ಲಿ ಸೈತಾನನು ಕೊಂಡು ಬಂದಿರುವಂತಹ ನೊಗಗಳನ್ನ ನೀನ್ ತೆಗೆದಾಕು ಸ್ವಾಮಿ, ಕಣ್ಣಿಗಳನ್ನ ನೀನ್ ಕಿತ್ತಿ ಬಿಡು ದೇವರೇ ಎಂದು ಹೇಳುವಾಗ, ಕರ್ತನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲ ವಿಧವಾದ ನೊಗಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ, ಮುರಿದಾಕುವವರಾಗಿದ್ದಾರೆ. ನಮ್ಮ ಜೀವಿತಗಳನ್ನ ದೇವರಿಗೆ ಒಪ್ಪಿಸಿಕೊಡಬೇಕು. ರೋಗ ಅನ್ನುವಂತಹ ನೊಗವನ್ನ ದೇವರು ತೆಗೆದುಹಾಕುವವರಾಗಿದ್ದಾರೆ. ಸಾಲ ಅನ್ನುವಂತಹ ನೊಗವನ್ನ ದೇವರು ತೆಗೆದುಹಾಕುವವರಾಗಿದ್ದಾರೆ. ಕಣ್ಣೀರ್ ಅನ್ನುವಂತಹ ಒಂದು ಕಣ್ಣಿಗಳನ್ನ ದೇವರು ತೆಗೆದುಹಾಕುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಹಸ್ತದಲ್ಲಿ ನಮ್ಮ ಎಲ್ಲಾ ಕಾರ್ಯಗಳನ್ನ ಆತನ ಮುಂದೆ ಇಟ್ಟು ನಾವು ಬಲವನ್ನ ಹೊಂದಿಕೊಳ್ಳಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ, ಸೈತಾನನು ನಿನ್ನ ಜನರ ಮೇಲೆ ಏರಿರುವಂತಹ ನೊಗಗಳನ್ನು ನೀನು ಮುರಿದಾಕು ದೇವರೇ. ಎಲ್ಲ ದಾಸತ್ವದ ನೊಗಗಳನ್ನು ಮುರಿದಾಕಿ ನಿನ್ನ ಜನರನ್ನ ಬಲಪಡಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.